ವಾಲ್ಮೀಕಿ ಕೇಸ್ನ ಬಿಸಿ ಯಾವ ರೀತಿಯಾಗಿ ನಾಗೇಂದ್ರ ಅವರಿಗೆ ತಟ್ತಾ ಇದೆ ಅಂತಂದ್ರೆ ಪ್ರತಿದಿನ ಪ್ರತಿ ಕ್ಷಣ ರಾಜೀನಾಮೆಯನ್ನ ಕೊಡಬೇಕಾ ಬೇಡವಾ ಅನ್ನುವಂತಹ ಟೆನ್ಷನ್ ಹೆಚ್ಚಾಗ್ತಲೇ ಇದೆ. ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಇದರ ಮಧ್ಯದಲ್ಲೇ ಏನಾಗಬಹುದು ಈ ನಾಗೇಂದ್ರ ಅವರ ಭವಿಷ್ಯ ಅನ್ನುವಂತಹ ಟೆನ್ಷನ್ಸ್ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಾಲ್ಮೀಕಿ ಕೇಸ್ನ ಬಿಸಿ ನಾಗೇಂದ್ರ ಅವರಿಗೆ ಒಂದ್ ಕಡೆ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ವಿಪಕ್ಷಗಳು ಬೇಕು ಅಂತಲೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಸರಿ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣವನ್ನ ಕೊಟ್ಟು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ನಾಗೇಂದ್ರ ಅವರು. ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇಂದು ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿಕ್ಕಿದ್ದಾರೆ ಸಿಎಂ ಡಿಕೆಶಿ. ಹೈಕಮಾಂಡ್ ಜೊತೆ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಒಂದ್ ಕಡೆ ಸಸ್ಪೆನ್ಸ್ ಆಗಿ ಉಳಿದುಕೊಳ್ತಾ ಇದೆ. ಬಿಜೆಪಿ ಒತ್ತಡ ಮೇಲೆ ಒತ್ತಡ ಏರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ಗೆ ಇದೀಗ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ನಾಗೇಂದ್ರ ಭವಿಷ್ಯ ದೆಹಲಿಯಲ್ಲಿ ಫೈನಲ್ ಆಗತ್ತಾ? ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ? ರಾಜೀನಾಮೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರಾ ಅಥವಾ ಬೇಡ ಅಂತ ಹೇಳ್ತಾರಾ? ಪಡ್ಕೊಳ್ಳಿ ಅಂತ ಹೇಳುವಂತಹ ವಿಚಾರ ಇದೆಯಲ್ಲ, ಅದು ಬಹುತೇಕ 90% ಕನ್ಫರ್ಮ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲರ ಚಿತ್ತ ಹೈಕಮಾಂಡ್ನತ್ತ ನೆಟ್ಟಿದೆ. ಇದೇ 31ನೇ ತಾರೀಕಿನಂದು ಈ ಪಾದಯಾತ್ರೆಯನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ. ಬಿಜೆಪಿಯ ನಾಯಕರು ಪಾದಯಾತ್ರೆಯನ್ನ ನಡೆಸಬೇಕು, ರಾಯಚೂರಿನಿಂದ ಈ ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನ ನಡೆಸಿದ್ರೆ ಇದರ ಬಿಸಿ ಮತ್ತಷ್ಟು ಹೆಚ್ಚಾಗ್ಲಿಕ್ಕಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಪಾದಯಾತ್ರೆಗೆ ಅವಕಾಶವನ್ನ ಕೊಡಬಾರದು ಅಂತ ಆದರೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರನಡಿಬೇಕಾಗತ್ತೆ. ಸೊ ಹಾಗಾಗಿ ದೆಹಲಿಯಲ್ಲಿ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಹೈಕಮಾಂಡ್ ನಾಯಕರು ಕಾದ್ ನೋಡಬೇಕಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ರಾತ್ರಿ ದೆಹಲಿಗೆ ಸಚಿವ ನಾಗೇಂದ್ರ ಅವರು ದೌಡಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕಿರುವಂತಹ ನಾಗೇಂದ್ರ, ಖರ್ಗೆ ಸೇರಿ ಹಿರಿಯ ನಾಯಕರ ಭೇಟಿಗೆ ನಾಗೇಂದ್ರ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ನಿಗಮ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ಈಗಾಗಲೇ ನಾಗೇಂದ್ರ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ವಿಪಕ್ಷಗಳ ರಾಜೀನಾಮೆ ಒತ್ತಡದ ನಡುವೆಯೇ ನಾಗೇಂದ್ರ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾಗೇಂದ್ರ ಸಚಿವ ಸ್ಥಾನದ ಭವಿಷ್ಯದ ಬಗ್ಗೆ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ, ತೀವ್ರತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸಚಿವ ಬಿ ನಾಗೇಂದ್ರ ಅವರು ರಾತ್ರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಪ್ರಮುಖ ನಾಯಕರನ್ನ ಭೇಟಿಯಾಗಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಸರಣಿ ಬೆಳವಣಿಗೆಗಳು, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದಗಳಾಗ್ತಾ ಇದೆ. ವಿರೋಧ ಪಕ್ಷಗಳ ತೀವ್ರ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಅವರ ಈ ಒಂದು ದಿಢೀರ ದೆಹಲಿ ಭೇಟಿ ಇದೆಯಲ್ಲ, ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ವರಿಷ್ಠರನ್ನ ಭೇಟಿ ಮಾಡಿಕೊಂಡು ತಮ್ಮ ಮೇಲಿನ ಆರೋಪಗಳು ಮತ್ತೆ ರಾಜ್ಯದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದರ ಕುರಿತು ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಪಕ್ಷದ ವರಿಷ್ಠರಿಗೆ ಸಮಗ್ರ ಮಾಹಿತಿ ನೀಡಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿಕ್ಕಿದ್ದಾರೆ. ವಿರೋಧ ಪಕ್ಷಗಳು ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು ಪಾದಯಾತ್ರೆ ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತಹ ಬೆನ್ನಲ್ಲೇ ಈ ಭೇಟಿ ಇದೆಯಲ್ಲ, ಈ ಭೇಟಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸಚಿವ ಸ್ಥಾನದ ಭವಿಷ್ಯ ಹಾಗೆಯೇ ಸರ್ಕಾರದ ಮುಂದಿನ ನಡೆಯ ಕುರಿತು ಈ ಸಭೆಯ ನಂತರ ಸ್ಪಷ್ಟ ಚಿತ್ರಣ ಕೂಡ ಸಿಗ್ಲಿಕ್ಕಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈಗಾಗಲೇ ಹೋಗಿದೆ. ಸೊ ಹಾಗಾಗಿ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾ ಈಗಾಗಲೇ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕರೆ ಮಾಡಿ 15 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಸೊ ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಮುಜುಗರ ಆಗೋದಾದ್ರೆ ನಾನು ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೂ ಕೂಡ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಸಿಎಂ ಕೂಡ ಧೈರ್ಯ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ಟಿಲ್ ಲಾಸ್ಟ್ ವರ್ಗು ವೇಟ್ ಮಾಡಿ ಅಂತಂದ್ರೆ ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಚರ್ಚೆ ಆಗುವವರೆಗೂ ಕೂಡ ನೀವು ಕಾಯಿರಿ. ಆ ನಂತರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಸಂದೇಶವನ್ನ ನಾವು ನಿಮಗೆ ರವಾನೆ ಮಾಡ್ತೀವಿ ಅಂತ ಕೂಡ ಹೇಳಿದಾರಂತೆ ಸಿಎಂ. ಸೊ ಹಾಗಾಗಿ ಈಗ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮುಗಿಸ್ಕೊಂಡು ಸಿಎಂ ಏನ್ ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ.